ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಂಧ್ಯ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೊರಗಡೆ ಹೋಗೋದಿದೆ, ಬನ್ನಿ ಎಲ್ಲಿಗೆ ಏನು ಎತ್ತ ಅಂತ ಹೇಳ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಹಾಗೆ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಹಾಗೆ ನಾವು ಫಸ್ಟ್ ದರ್ಶನಿಸಲಿಕ್ಕೆ ಹೋಗಿದ್ವಿ ಮಲ್ಲೇಶ್ವರಂ 8 ಕ್ರಾಸಲ್ಲಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ರಾಶಿ ರಾಶಿ ಹಾಕಿದ್ದಾರೆ. ನಿಜವಾಗ್ಲೂ ನಾವು ಚಾಯ್ಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಯಾವ್ದು ಬೇಕು ಅಂತಲೇ. ಬಿಕಾಸ್ ಎಲ್ಲನೂ ಕೂಡ ಕೆಳಗಡೆ ಡಂಪ್ ಥರ ಮಾಡಿಬಿಟ್ಟಿದ್ರು. ನಮಗೆ ಅದು ಹುಡ್ಕೋ ಅಷ್ಟರಲ್ಲೇ ಸಾಕಾಗ್ತಾಯಿತ್ತು. ಅಷ್ಟು ಹೆಲ್ಪಿಂಗ್ ಕೂಡ ಇರಲಿಲ್ಲ ಅಲ್ಲಿ. ಕೇಳಿದ್ರೆ ಮ್ಯಾಮ್ ಅಲ್ಲೇ ಇರುತ್ತೆ ನೋಡಿ ಅನ್ನೋರು ಕೂಡ, ಸ್ಟಾಫ್ಸ್ ಕೂಡ. ಸೊ ನನಗೇನೋ ಡಿಸ್ಸ್ಯಾಟಿಸ್ಫೈಡೇ ಆಯಿತು. ಬಿಕಾಸ್ ಅಟ್ಲೀಸ್ಟ್ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ರೆ, ಬಿಕಾಸ್ ಚೆನ್ನಾಗಿ ಇದ್ದೇ ಇರುತ್ತೆ ಮೇನ್ಲಿ, ಬಟ್ ಅಟ್ಲೀಸ್ಟ್ ಸ್ವಲ್ಪ ಆದರೂ ಫೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ನಮಗೂ ಯಾವ ಥರ ಬೇಕೋ ಅದು ತೊಗೊಬೋದಾಗಿತ್ತು. ಅಲ್ಲೆಲ್ಲ ರ್ಯಾಕ್ ಮೇಲೂ ಕೂಡ ಅವ್ರು ಏನೂ ಜೋಡಿಸಿರಲಿಲ್ಲ. ಎಲ್ಲ ಕೆಳಗಡೆನೇ ಹಾಕಿಬಿಟ್ಟಿದ್ರೆ ನಮಗೇನು ಗೊತ್ತಾಗ್ತಾನೇ ಇರಲಿಲ್ಲ ಯಾವ ಥರ ತೊಗೊಬೇಕು, ಯಾವ ಸೆಕ್ಷನಲ್ಲಿ ಯಾವ್ದು ಥರ ಇದೆ ಅಂತ. ಅಲ್ಲಿ ಒಂದು ಕೇಳಿದ್ರೆ ಆ ಕಡೆ ಸೆಕ್ಷನಲ್ಲಿ ಇದೆ ಮ್ಯಾಮ್ ಅಂತ, ಅಲ್ಲಿ ನೋಡಿದ್ರೆ ಅಲ್ಲೆಲ್ಲ ರಾಶಿ ರಾಶಿ ಹಾಕಿದ್ದಾರೆ. ಸೊ ಎಲ್ಲಿ ಹುಡುಕಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಅಲ್ಲಿ ಒಂದು ಸ್ಯಾರಿ ತೊಗೊಂಡು ನಾವು ಬಂದ್ವಿ. ಆ್ಯಂಡ್ ಡಿಸ್ಕೌಂಟ್ ಬಗ್ಗೆ ಮಾತಾಡಬೇಕು ಅಂದ್ರಲ್ಲಿ ಆ್ಯಕ್ಚುಲಿ ಏನು ಅಂಥ ಹ್ಯೂಜ್ ಡಿಸ್ಕೌಂಟ್ ಏನೋ ನನಗೆ ಅನ್ನಿಸ್ಲಿಲ್ಲ. ಯಾಕಂದರೆ ನಾವು ರೆಗ್ಯುಲರಾಗಿ ಹೋದರೆ ಪ್ರತಿಯೊಂದು ಸ್ಯಾರಿ ಮೇಲೂ ಕೂಡ 10% ಹಂಗೆ ಕೊಡೋರು. ಈ ಸಲ ಬರೀ ಸೆಲೆಕ್ಟೆಡ್ ಸ್ಯಾರೀಸ್ಗೆ ಮಾತ್ರ ಅವರು 10 to 50% ಕೊಟ್ಟಿದ್ದರು. ನಾನು ಆಲ್ಮೋಸ್ಟ್ ನಾರ್ಮಲ್ ಸ್ಯಾರೀಸಿಗೆಲ್ಲ ಅಲ್ಲಿ 50% ಯಾವುದೂ ನೋಡೇ ಇಲ್ಲ. ಸೊ ಮೇನ್ಲಿ ಅವರು ಸಿಲ್ಕ್ ಸ್ಯಾರೀಸ್ಗೆ ಮಾತ್ರ ಅವರು 20%, 30% ಅದು ಡಿಸ್ಕೌಂಟ್ ಕೊಡ್ತಾಯಿದ್ರು. ಬಟ್ ಅಷ್ಟೇನು ಡಿಸ್ಕೌಂಟ್ ಇಲ್ಲ, ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗೆ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು, ಅಲ್ಲೇನು ಶಾಪಿಂಗ್ ಅಂತ ಹೇಳೋಂಗಿಲ್ಲ, ಅಲ್ಲಿ ಜಾಸ್ತಿ ನಮಗೆ ಟೈಮ್ ಕೂಡ ತೊಗೊಂಡಿಲ್ಲ. ಸುದರ್ಶನ್ ಸಿಲ್ಕಲ್ಲಿ ಜಸ್ಟ್ ಒಂದು ಸ್ಯಾರಿ ತೊಗೊಂಡು ಮತ್ತು ನಾವು 8 ಕ್ರಾಸ್ಗೆ ಬಂದ್ವಿ, ಮೇನ್ ರೋಡ್ ಸ್ಟ್ರೀಟ್ ಶಾಪಿಂಗ್ಗೆ. ಏಕೆಂದರೆ ಆಗ ಹಬ್ಬ ಸೀಸನ್ ಆಗಿರೋದ್ರಿಂದ ಏನೇನು ಇಟ್ಟಿದ್ದಾರೆ ಅಂತ ನೋಡೋಕ್ಕೆ ಬಂದಿದ್ದು, ಏನಾದರೂ ನೀಡೆಡ್ ಆಗಿದ್ದರೆ ತೊಗೊಳ್ಳೋಣ ಅಂತ. ಸೊ ನಾವು ಇಲ್ಲಿ ಮನೆ ವಿಚಾರಿಸ್ತಾ ಇದ್ವಿ, ತುಂಬಾ ಹ್ಯೂಜ್ ರೇಟ್ ಹೇಳ್ತಾಯಿದ್ರು. ಸೀಸನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದಾವೆ, ಅದಕ್ಕೋಸ್ಕರ ಅವ್ರು ತುಂಬಾ ಹ್ಯೂಜ್ ರೇಟ್ ಕೂಡ ಹೇಳ್ತಾಯಿದ್ರು. ಹಾಗೆ ನೀವಲ್ಲಿ ನೋಡ್ಬೋದು ಹೂವನ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಅವ್ರ ಪೇಷನ್ಸ್ಗೆ ಒಂದು ಏನು ಹೇಳಿದ್ರು ಸಾಲಲ್ಲ, ಅಷ್ಟು ಪೇಷನ್ಸಾಗಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಅಟ್ರಾಕ್ಟಿವ್ ಆಗಿತ್ತು. ದಟ್ ಈಸ್ ಆಲ್ಸೋ ಮಾರ್ಕೆಟಿಂಗ್ ಸ್ಕಿಲ್ಸ್ ಅಲ್ವಾ. ತುಂಬಾ ಚೆನ್ನಾಗಿತ್ತು. ಬಟ್ ಪ್ರೈಸ್ ಕೂಡ ಅಷ್ಟೇ ಹೇಳ್ತಾಯಿದ್ರು. ಈಗ ಮಳೆ ಇರೋದ್ರಿಂದ ಸ್ವಲ್ಪ ಪ್ರೈಸ್, ಹೂವುಗಳಿಗೆಲ್ಲ ತುಂಬಾ ಪ್ರೈಸ್ ಇದ್ದೇ ಇರುತ್ತೆ. ಹಾಗೆ ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ಯಾಕಂದ್ರೆ ನಾವು ಎಲ್ಲೋದ್ರೂ ಚಾಟ್ಸ್ ತಿಂತೀವಿ, ಅದು ಕಾಮನ್. ಬಿಕಾಸ್ ಆಚೆ ಬರೋದೇ ಒಂದೊಂದ್ಸರಿ ಅದಕ್ಕೆ ಅನಿಸ್ಬಿಡುತ್ತೆ. ಏನಾದರೂ ಬಂದಾಗ ಸ್ವಲ್ಪ ತಿನ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ಸಮಾಧಾನನೇ ಆಗಲ್ಲ. ಹಾಗೆ ಇವರು ಕೈಯಲ್ಲೇ ಮಣಿ ಸರ ಮಾಡ್ತಾಯಿದ್ರು. ಮಣಿಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಅದನ್ನು ನೋಡ್ತಾ ಇದ್ದೆ. ಅದು ವೀಡಿಯೋ ಮಾಡಿಕೊಂಡೆ ಅಂದ್ಕೊಳ್ತೀನಿ, ಬಟ್ ಅದು ವೀಡಿಯೋ ಕವರ್ ಆಗಲಿಲ್ಲ. ಸೊ ಚೆನ್ನಾಗಿ ಮಾಡ್ತಾಯಿದ್ರು. ಹಾಗೆ ಅಕ್ಕ ಕೂಡ ಕೇಳ್ತಾಯಿದ್ಲು ಎಷ್ಟಾಗುತ್ತೆ ಏನು ಅಂತ. ಸೊ ಅವಳಿಗೇನು ಇವಾಗ ಬೇಕಾಗಿದ್ದಿರೋದಕ್ಕಿಂತ ತೊಗೊಳ್ಲಿಲ್ಲ, ಜಸ್ಟ್ ಕೇಳಿದ್ವಿ ಅಷ್ಟೇ. ಆ ಒಂದು ಕ್ಯೂರಾಸಿಟಿ ಅಂತ ಅವ್ರು ಮಾಡೋದು ಹೀಗೆ ಮಾಡ್ತಿದ್ರು ಅನ್ನೋದನ್ನು ನೋಡೋದೇ ಒಂದು ಕ್ಯೂರಾಸಿಟಿ ಇದೆ ನನಗೆ. ಅದಕ್ಕೆ ನೋಡೋಕ್ಕೆ ಅಂತಲೇ ಹೋದೆ. ಸೊ ಅವರಲ್ಲಿ ಏನೋ ಮಾತಾಡ್ತಾಯಿದ್ರು. ಸೊ ನಾನು ಅಷ್ಟರಲ್ಲಿ ಚಾಟ್ಸ್ ಏನಾದರೂ ಸ್ವಲ್ಪ ಹೇಳೋಣ ಅಂತ ಚಾಟ್ಸ್ ಅಂಗಡಿಗೆ ಬಂದೆ. ಇಲ್ಲಿ ಇವಾಗ ಮಲ್ಲೇಶ್ವರಂ 8 ಕ್ರಾಸಲ್ಲಿ ಈ ಚಾಟ್ಸ್ ಅಂಗಡಿ ಅಂತೂ ತುಂಬಾ ಫೇಮಸ್ ಆಗಿದೆ. ಇದು ನಾನು ಕಾಲೇಜ್ ಡೇಸಿಂದನೂ ಕೂಡ ನಾನು ಇಲ್ಲಿ ಟೇಸ್ಟ್ ಮಾಡಿದ್ದೀನಿ. ಬಟ್ ಈಗ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಮುಂಚೆ ನಾನು ಇಲ್ಲಿಗೆ ಬಂದಾಗ 35 ರೂಪೀಸ್, 30 ರೂಪೀಸ್ ಪೀಸ್ ಇತ್ತು. ಇವಾಗ 45 ರೂಪೀಸ್ ಆಗಿದೆ. ಹಾಗೆ ಮಸಾಲೆ ಪುರಿ ಕೂಡ ಅಷ್ಟೇ, ಒಂದು ಬೌಲ್ ತುಂಬ ಕೊಡ್ತಾಯಿದ್ರು. ಈಗ ಅದರಲ್ಲಿ ಅರ್ಧ ಕೂಡ ಕೊಡ್ತಾಯಿದ್ದಾರೆ. ಸೊ ಮೇ ಬಿ ಕ್ವಾಂಟಿಟಿ ಕಮ್ಮಿ, ಪ್ರೈಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಬಟ್ ಟೇಸ್ಟ್ ಹಾಗೇ ಇದೆ, ಚೆನ್ನಾಗಿದೆ. ಹಾಗೆ ಬಸ್ ಮೇನ್ ರೋಡಿಗೆ ಬಂದ್ವಿ. ಮೇನ್ ರೋಡಲ್ಲಿ ಅಕ್ಕ ಬಾಳೆಕಾಯಿ ಚುಚ್ತಾರಲ್ವ ಹಬ್ಬದ ಟೈಮಲ್ಲಿ, ಅದನ್ನು ತೊಗೊಂಡ್ಲು. ಹಾಗೆ ಅವಳಿಗೆ ಒಂದು ಮ್ಯಾಕ್ಸಿ ಡ್ರೆಸ್ ಬೇಕಿತ್ತು ಅಂತ ನಾನು ಸರ್ಚ್ ಮಾಡ್ತಾನೇ ಇದ್ದೀವಿ. ಅವ್ಳಿಗೆ ಯಾವುದು ಸ್ಯಾಟಿಸ್ಫೈಯೇ ಆಗ್ತಾ ಇರಲಿಲ್ಲ ಅಲ್ಲಿ. ಅದು ಬೇಕು, ಯಾವ ಥರ ಡಿಸೈನ್ಸ್ ನೋಡ್ತಾನೆ ಇದ್ಲು, ಸುಮಾರು ಕಡೆ ವಿಚಾರಿಸ್ತಾನೆ ಇದ್ಲು. ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ ಈ ಸರಿ ಡ್ರೆಸ್ ಕಲೆಕ್ಷನ್ಸ್. ಯಾಕಂದರೆ ನಾ ಬರಬೇಕಿದೆಲ್ಲ ಓಲ್ಡ್ ಕಲೆಕ್ಷನ್ಸ್ ಐತೆ, ಅದು ನ್ಯೂ ಕಲೆಕ್ಷನ್ಸ್ ಅಂತ ಏನೂ ಬಂದಿರಲಿಲ್ಲ. ಹಾಗೆ ಅಲ್ಲೆಲ್ಲ ತೊಗೊಂಡು ಶಾಪಿಂಗ್ ಮಾಡ್ತಾ ಇದ್ದಾಗ ಅಮ್ಮಗೆ ತಲೆ ನೋವ್ತಾ ಇದೆ ಅಂತ ಅಂದರು. ಸೊ ಅಲ್ಲಿ ಕಾಫಿ ಇತ್ತಲ್ವ, ಕಾಫಿ ಕೆಫೆ ಟೀ ಸಮಥಿಂಗ್ ಏನೋ ಇತ್ತು, ಅಲ್ಲಿ ತೊಗೊಂಬಂದು ಕೊಟ್ಟೆ. ಅವರು ಕುಡ್ಕೊಂಡು ಬರ್ತಾಯಿದ್ರು. ಸ್ವಲ್ಪ ರಿಲೀಫ್ ಕೂಡ ಆದರು ಅವಾಗ. ಬಿಕಾಸ್
ಅಲ್ಲೆಲ್ಲ ತುಂಬಾ ವೆಹಿಕಲ್ಸ್ ಸೌಂಡ್ ಇರುತ್ತೆ. ಆ್ಯಂಡ್ ಸುದರ್ಶನ್ ಸಿಲ್ಕಲ್ಲೂ ಕೂಡ ತುಂಬಾ ಕ್ರೌಡ್ ಇದ್ದಿದ್ದರಿಂದ ಆಬ್ವಿಯಸ್ಲಿ ತಲೆನೋವು ಬಂದೇ ಬರುತ್ತೆ ಆ ಸೌಂಡ್ಸ್ಗೆ. ಸೊ ಅವ್ರಿಗೂ ಕೂಡ ಹಾಗೆ ಅವ್ರಿಗೂ ಇವೆಲ್ಲ ಅಡ್ಜಸ್ಟ್ ಆಗಲ್ಲ. ಮೇನ್ಲಿ ನಮಗೋಸ್ಕರ ಬರ್ತಾರಷ್ಟೇ. ಮನೆಗೆ ಬರೋಷ್ಟರಲ್ಲಿ ನೈಟ್ ಕೂಡ ಆಗೋಯ್ತು. ನೋಡ್ತಾ ಇರ್ಬೋದು ತುಂಬಾ ಟ್ರಾಫಿಕ್ ಇದ್ದಿದ್ದು BL ಸರ್ಕಲಲ್ಲಿ. ಯಾವಾಗ ಮನೆಗೆ ಹೋಗ್ತೀನಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಮನೆಗೆ ಬರೋಷ್ಟರಲ್ಲಿ ನೈಟೇ ಆಗೋಯ್ತು. ಸೊ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಬಂದೆ ಅಂತ. ಇದು ಅಕ್ಕ ಸ್ಯಾರಿ ತೊಗೊಂಡಿದ್ದು. ಸೇಮ್ ಇದೇ ಥರ ಪ್ಯಾಟರ್ನಲ್ಲಿ ಒಂದು ತೊಗೊಂಡಿದ್ವಿ ಲಾಸ್ಟ್ ಮಂತ್. ಆಗ ನಮಗೆ ಅದಕ್ಕೆ 10% ಡಿಸ್ಕೌಂಟ್ ಇತ್ತು. ಬಟ್ ಈ ಸ್ಯಾರಿಗೆ ನೋ ಡಿಸ್ಕೌಂಟ್ ಅಂತಲೇ ಹೇಳ್ಬೋದು. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ಆ ರೇಂಜಲ್ಲಿ ಕಮ್ಮಿ ಬಜೆಟಲ್ಲಿ ಚೆನ್ನಾಗಿದೆ ಈ ಸ್ಯಾರಿ ಕೂಡ. ಇದು ಎಲ್ಲರೂ ದೇವಸ್ಥಾನಕ್ಕೆ ಅಲ್ಲಿಗೆ ಹೋದಾಗ ಉಟ್ಕೊಳೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಮಗೆ ಅಲ್ಲಿ ನೋಡೋದಕ್ಕೂ ಮನೆ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಬಟ್ ಅಲ್ಲಿ ನಮಗೇನೋ ರೆಡ್ಡಿಶ್ ಆಗಿ ಕಾಣ್ತಾ ಇತ್ತು. ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ನೋಡೋದಕ್ಕೆ ನಮ್ಮ ಮನೆ ಲೈಟ್ಸ್ಗೆಲ್ಲ ಇದು ಒಂಥರ ಮೆರೂನಿಶ್ ಆಗಿ ಕಾಣ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಕ್ಕಗೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಇದೊಂದು ಕೂಡ ತೊಗೊಂಡ್ವಿ ಕಳ್ಸೋಕ್ಕೆ. ಅಂದರೆ ತೆಂಗಿನಕಾಯಿ ಇರುತ್ತಲ್ವ, ಅದ್ರ ಮೇಲೆ ಹಾಕಿದ್ರೆ ಸೈಡಿಗೆ ಹೂವು ಹಾಕೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅದೊಂದು ಕೂಡ ತೊಗೊಂಡ್ವಿ. ನೋಡಬೇಕು ಹೇಗೆ ಟರ್ನ್ಔಟ್ ಆಗುತ್ತೆ ಅಂತ. ಹಾಗೆ ಒಂದು ಸಿಸರ್ ಕೂಡ ಬೇಕಿತ್ತು, ಅದಕ್ಕೆ ತೊಗೊಂಡ್ವಿ. ಆ್ಯಂಡ್ ಅಮ್ಮ ಸ್ವಲ್ಪ ಏನು ಕಿಚನ್ಗೆ ಬೇಕಿತ್ತು ಅದು ಕೂಡ ತೊಗೊಂಡ್ರು. ಹಾಗೆ ನಮ್ಮಕ್ಕ ಮ್ಯಾಕ್ಸಿ ಡ್ರೆಸ್ ತೊಗೋಬೇಕು ಅಂತ ಇದ್ಲು. ಸೊ ಹುಡುಕಿ ಸಾಕಾಗಿ ಲಾಸ್ಟಿಗೆ ನನ್ನ ಹತ್ರ ಇದೇ ಥರ ಒಂದಿದೆ. ಸೊ ಅದೇ ಥರ ಅವಳು ಕೂಡ ತೊಗೊಂಡ್ಳು. ಬಿಕಾಸ್ ನಮಗೆ ಬೇರೆ ಕಲೆಕ್ಷನ್ ಯಾವುದು ಇಷ್ಟ ಆಗಲಿಲ್ಲ ಅಲ್ಲಿ ಪ್ಯಾಟ್ರನ್ಸ್. ಸೊ ಅದೇ ಥರದ್ರಲ್ಲೇ ಕಲರ್ ಚೇಂಜ್ ಇದೆ. ನಂದು ಬ್ರೌನ್ ಕಲರ್ ಇದೆ, ಇವಳದು ಗ್ರೀನ್ ಕಲರ್ ಇದೆ. ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಅವಳಿಗೆ ಪರ್ಸ್ ಕೂಡ ಕೊಟ್ಟರು. ಬಟ್ ನಾನು ತೊಗೋಬೇಕಾದ್ರೆ ಪರ್ಸ್ ಏನು ಕೊಟ್ಟಿರಲಿಲ್ಲ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಟ್ ಅಲ್ಲಿ ಏನೇ ತೊಗೊಂಡ್ರು ಮಲ್ಲೇಶ್ವರಮಲ್ಲಿ ಒಂದು ಸತಿ ಸ್ಟಿಚ್ ಹಾಕಿಸ್ಕೊಂಡ್ಲೇಬೇಕು. ಬಿಕಾಸ್ ಅವರೆಲ್ಲ ಲೂಸ್ ಸ್ಟಿಚ್ ಹಾಕಿರ್ತಾರೆ. ಅದು ನಾವು ಹಾಗೆ ಯೂಸ್ ಮಾಡಿದ್ರೆ ಬೇಗ ಅದು ಸ್ಟಿಚಸ್ ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನೇ ಅಲ್ಲಿ ಮಲ್ಲೇಶ್ವರಮಲ್ಲಿ ಪರ್ಚೇಸ್ ಮಾಡಿ ಡ್ರೆಸ್ಸಸಲ್ಲಿ ಮೇಯ್ನಾಗಿ ಪರ್ಚೇಸ್ ಮಾಡಿದ್ರು ಒಂದು ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಂಡ್ಲೇಬೇಕು, ಅಥವಾ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ಲೇಬೇಕು. ಆವಾಗ ನಮಗೆ ಸ್ವಲ್ಪ ದಿನ ಬರುತ್ತಿಲ್ಲ ಅಂದರೆ 1-2-3 ಟೈಮ್ಸ್ಗೆ ಅದು ಅಷ್ಟೇ ಮುಗಿಯುತ್ತೆ. ಆ್ಯಂಡ್ ಅಕ್ಕನೂ ಕೂಡ ಹಾಕಿ ನೋಡ್ತಾ ಇದ್ಲು. ಅವಳಿಗೂ ಬಾಳೆಕಾಯಿ ಚುಚ್ಚೋ ಸ್ಟ್ಯಾಂಡ್ ಅದನ್ನು ಕೂಡ ತೊಗೊಂಡ್ಲು. ಇದು 150 ರುಪೀಸ್ಗೆ ಪೇರ್ ಕೊಟ್ಟರು. ಬೇರೆ ಕಡೆ 300 ಹೇಳ್ತಿದ್ದಾರೆ, ಇನ್ನೊಂದು ಕಡೆ 250 ಹೇಳ್ತಾಯಿದ್ರು. ಹಾಗೆ ನಾವು ಕೇಳ್ಕೊಂಡು ಬರ್ತಾನೆ ಇದ್ವಿ. ಅಲ್ಲಿ ಒಬ್ಬರು ಅಂಕಲ್ ನಮಗೆ 150ಗೆ ಮಾಡಿ ಕೊಟ್ಟರು. ಅದಕ್ಕೆ ಬಾರ್ಗೇನ್ ಮಾಡಿದ್ದಕ್ಕೆ 150 ಮಾಡಿಕೊಟ್ರು. ನಾನು ಕರ್ಕೊಂಡೋಗಿ ಕೊಡಿಸಿದ್ದು, ಇಲ್ಲಾಂದರೆ ಹೋಗ್ತಾನೆ ಇರಲಿಲ್ಲ ಅಲ್ಲಿಗೆ. ಸುದರ್ಶನಿಗೇನೋ ಪ್ಲ್ಯಾನ್ ಇರಲಿಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬಂದಿದ್ವಿ. ಆ್ಯಂಡ್ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ತೊಗೊಂಡಿದ್ರಿಂದ ಏನೂ ಪ್ಲ್ಯಾನ್ ಇರಲಿಲ್ಲ. ಅವಳಿಗೆ ಈ ಥರ ಬೇಕು ಅಂದಿದ್ದಕ್ಕೆ ಹೋಗಿ ತೊಗೊಂಡು ಬಂದಿದ್ದು. ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಬಟ್ ಈಗ ಸದ್ಯಕ್ಕೆ ಸುದರ್ಶನಲ್ಲಿ ಯಾವುದೇ ಹೊಸ ವೆರೈಟೀಸ್ ಆಫ್ ಸ್ಯಾರೀಸ್ ಇಲ್ಲೆಲ್ಲ ಖಾಲಿಯಾಗಿದೆ. ಆ್ಯಂಡ್ ಈಗ ಸುಮಾರು ಯು ಕ್ಯಾನ್ ವಿಸಿಟ್ ಆಫ್ಟರ್ 1 ವೀಕ್, ಲೈಕ್ ಬಿಫೋರ್ 1 ವೀಕ್ ಆಫ್ ವರಮಹಾಲಕ್ಷ್ಮಿ ಫೆಸ್ಟಿವಲ್. ದಟ್ಸ್ ಇಟ್. ಬಿಕಾಸ್ ಯಾವುದೇ ನ್ಯೂ ಕಲೆಕ್ಷನ್ ಇರಲಿಲ್ಲ, ಎಲ್ಲ ಓಲ್ಡ್ ಕಲೆಕ್ಷನ್. ವೀಡಿಯೋ ನಾನು ಬೇಕಾದ್ರೆ ಹಾಕ್ತೀನಿ ನಿಮಗೆ. ಗುಡ್ಡೆ ಥರ ಬಿಸಾಕಿದ್ರು. ಸೊ ಇಲ್ಲಿಗೆ ನನ್ನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟಾಟಾ, ಬಾಯ್, ಟೇಕ್ ಕೇರ್. ಮತ್ತೊಂದು ವಿಡಿಯೋ ಸಿಗ್ತೀನಿ. ಟಾಟಾ.